ನಿಮಗೆ ಗೊತ್ತಾ, ನಿಮ್ಮ ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯ್ತು ಅಂತ ನೀವೇನಾದ್ರೂ ಕಣ್ಣೀರು ಹಾಕ್ತಿದ್ರೆ ಆ ಕಣ್ಣೀರು ಹಾಕೋದನ್ನ ಈಗಲೇ ನಿಲ್ಲಿಸಿ. ನನಗೂ ಒಂದು ಕಾಲ ಇತ್ತು. ಕೈಯಲ್ಲಿ 1 ರೂಪಾಯಿ ಕಾಸಿಲ್ಲ, ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ಸಾಲ ಕೊಟ್ಟವರು ಬಂದು ಬಾಗಿಲ ಮುಂದೆ ನಿಂತು ಅವಮಾನ ಮಾಡ್ತಿದ್ರು. ಆವಾಗ ನನಗನ್ನಿಸಿದ್ದು, ದೇವರೇ, ನೀನು ನಿಜವಾಗಲೂ ಇದ್ದೀಯಾ? ಇದ್ರೆ ನನ್ನನ್ನ ಯಾಕೆ ಇಷ್ಟು ಕಾಡ್ತಿದ್ದೀಯಾ ಅಂತ. ನನಗಾದ ಆ ಕಹಿ ಅನುಭವ, ಆ ನೋವು ಇವತ್ತು ನಿಮ್ಮ ಕಣ್ಣಲ್ಲೂ ಕಾಣ್ತಿದೆ. ಈ ಮಾತುಗಳನ್ನ ಪೂರ್ತಿಯಾಗಿ ಕೇಳಿ, ನಿಮ್ಮ ಬದುಕಿನ ಕತ್ತಲೆ ಇವತ್ತೇ ದೂರವಾಗುತ್ತೆ. ನೋಡಿ, ನಮ್ಮ ಮನೆಯ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ನಮ್ಮ ದೊಡ್ಡಪ್ಪ ಊರಿಗೆಲ್ಲ ಮಾದರಿಯಾಗಿದ್ದ ಮನುಷ್ಯ. ಆದ್ರೆ ಒಂದು ದಿನ ಅವರ ವ್ಯಾಪಾರದಲ್ಲಿ ಎಂತ ಹೊಡೆತ ಬಿತ್ತು ಅಂದ್ರೆ, ಕಟ್ಟಿದ ಸಾಮ್ರಾಜ್ಯವೆಲ್ಲ ಕಣ್ಣೆದುರೇ ಕುಸಿದು ಬಿಡ್ತು. ಯಾವ ಅಣ್ಣ ತಮ್ಮಂದಿರು ಇವರ ಹಿಂದೆ ಇದ್ದರೋ ಅವರೇ ಇವರನ್ನ ನೋಡಿ ಮುಖ ತಿರುಗಿಸಿಕೊಂಡ್ರು. ಆ ದೊಡ್ಡ ಮನುಷ್ಯ ಕತ್ತಲೆಯಲ್ಲಿ ಕೂತು ಅಳ್ತಾ ಇರೋದನ್ನ ನೋಡಿದಾಗ ನನ್ನ ಎದೆ ಒಡೆದು ಹೋಗ್ತಿತ್ತು. ಅದರ ಜೊತೆಗೆ ನನ್ನ ಅತ್ತೆಯ ಆರೋಗ್ಯ. ಪಾಪ, ಅವರಿಗೆ ಎಂತ ಹೊಟ್ಟೆ ನೋವು ಅಂದ್ರೆ ರಾತ್ರಿ ಇಡೀ ನರಳಾಡ್ತಿದ್ರು. ಬೆಂಗಳೂರಿನ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಅಲ್ದಾದ್ವಿ. ಎಷ್ಟೋ ಲಕ್ಷ ರೂಪಾಯಿ ಸಾಲ ಮಾಡಿ ಖರ್ಚು ಮಾಡಿದ್ವಿ. ಆದ್ರೆ ಡಾಕ್ಟರ್ಸ್ ಹೇಳಿದ್ದು ಒಂದೇ, ಇದು ವಾಸಿಯಾಗೋದು ಕಷ್ಟ, ಆಯುಷ್ಯ ಮುಗಿದಿದೆ ಅಂತ ಅನ್ಕೊಳ್ಳಿ ಅಂದ್ಬಿಟ್ರು. ಇನ್ನು ನಮ್ಮ ಮಾವನ ಮನೆಯಲ್ಲಿ ಅಡುಗೆ ಮಾಡೋಕು ಗ್ಯಾಸ್ ತರೋಕು ಗತಿ ಇರ್ಲಿಲ್ಲ. ನನಗಂತೂ ಅನ್ಸಿದ್ದು ಇಷ್ಟೇ, ನಮ್ಮ ಕುಟುಂಬದ ಕಥೆ ಮುಗೀತು ಅಂತ. ಆದ್ರೆ ಅಂದು ಒಂದು ದಿನ ನನ್ನ ಚಿಕ್ಕಪ್ಪ ಬಂದು ನನ್ನ ಕೈಯಲ್ಲಿ ಮಂತ್ರಾಲಯದ ಆ ಮೃತ್ತಿಕೆಯನ್ನ ಕೊಟ್ರು. ನೋಡು ಮಗನೇ, ನೀನು ಎಲ್ಲರನ್ನ ನಂಬಿ ಸೋತಿದ್ದೀಯಾ, ಒಂದು ಸಾರಿ ಆ ಮಂತ್ರಾಲಯದ ರಾಯರನ್ನ ನಂಬು ಅಂದ್ರು. ಮೊದಲು ನನಗೂ ನಿಮ್ಮಂತೆಯೇ ಅನುಮಾನ ಇತ್ತು, ಬರೀ ಮಣ್ಣಿನಿಂದ ಎಲ್ಲಾ ಸರಿಯಾಗುತ್ತಾ ಅಂತ. ಆದ್ರೆ ಬೇರೆ ದಾರಿ ಇಲ್ಲದಾಗ ರಾಯರ ಫೋಟೋ ಮುಂದೆ ಕೂತು ಒಬ್ರು ಸಣ್ಣ ಮಗುವಿನ ಹಾಗೆ ಅತ್ತೆ, ರಾಯರೇ, ನಮಗೆ ನೀವೇ ಗತಿ ಅಂದೆ. ಆಶ್ಚರ್ಯ ಅಂದ್ರೆ ಅಲ್ಲಿಂದ ಮುಂದೆ ನಡೆದಿದ್ದೇ ಜೀವನದ ದೊಡ್ಡ ಪವಾಡ. ಎಲ್ಲಿಂದಲೋ ಬಂದ ಒಬ್ಬ ಹಳೆ ಸ್ನೇಹಿತ ನಮ್ಮ ದೊಡ್ಡಪ್ಪನಿಗೆ ಬಂದು ಸಹಾಯ ಮಾಡಿದ. ಕುಸಿದಿದ್ದ ವ್ಯಾಪಾರ ಮತ್ತೆ ಚಿಗುರ್ತು. ನಮ್ಮ ಅತ್ತೆಗೆ ಮಂತ್ರಾಲಯದ ಮೃತ್ತಿಕೆಯನ್ನ ನೀರಿಗೆ ಹಾಕಿ ಕೊಟ್ಟ ಒಂದೇ ವಾರದಲ್ಲಿ ಯಾವ ಡಾಕ್ಟರ್ ಕೈ ಬಿಟ್ಟಿದ್ದರೋ ಅದೇ ಅತ್ತೆ ಇವತ್ತು ಎದ್ದು ಓಡಾಡ್ತಿದ್ದಾರೆ. ನಮ್ಮ ಮಾವನ ಮಗಳಿಗೆ ಯಾರು ಸಂಬಂಧ ಬರಲ್ಲ ಅನ್ಕೊಂಡಿದ್ವೋ ಅದೇ ಮನೆಗೆ ಅತಿ ದೊಡ್ಡ ಸಂಬಂಧ ಹುಡುಕಿಕೊಂಡು ಬಂತು. ಇದೆಲ್ಲ ಹೇಗಾಯ್ತು ಗೊತ್ತಾ? ನಾವು ರಾಯರನ್ನ ಒಬ್ಬ ದೇವರು ಅಂತ ದೂರ ಇಡಲಿಲ್ಲ, ನಮ್ಮ ಮನೆಯ ಯಜಮಾನ ಅಂತ ಅವರ ಪಾದ ಹಿಡ್ಕೊಂಡ್ವಿ. ಅವರು ನಮ್ಮ ಬೆನ್ನ ಹಿಂದೆ ನಿಂತು ಪ್ರತಿಯೊಂದು ಕಷ್ಟವನ್ನ ಅವರೇ ದಾಟಿಸಿದ್ರು. ಈಗ ನಾನು ನಿಮ್ಮನ್ನ ಕೇಳ್ತೀನಿ, ನೀವು ಯಾಕೆ ಇನ್ನೂ ಕತ್ತಲೆಯಲ್ಲಿ ಕೂತಿದ್ದೀರಾ? ಯಾವ ಸುಳ್ಳು ಮಾತುಗಳನ್ನು ನಂಬಿ ಯಾಕೆ ಜೀವನ ಹಾಳು ಮಾಡಿಕೊಳ್ತಿದ್ದೀರಾ? ನೋಡಿ, ರಾಯರಿಗೆ ನಿಮ್ಮ ಆಡಂಬರ ಬೇಕಿಲ್ಲ, ಬರೀ ನಿಮ್ಮ ಭಕ್ತಿ ಬೇಕು. ಇವತ್ತೇ ನಿಮ್ಮ ಸಂಕಲ್ಪವನ್ನ ರಾಯರ ಮುಂದೆ ಇಡಿ. ನನ್ನ ಕೈಯಲ್ಲಿ ಏನೂ ಆಗಲ್ಲ ಗುರುಗಳೇ, ನೀವೇ ದಾರಿ ತೋರಿಸಿ ಅಂತ ಒಮ್ಮೆ ಶರಣಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಪವಾಡ ನಡೆಯೋದನ್ನ ಯಾರು ತಡೆಯೋಕೆ ಆಗಲ್ಲ. ಅವರು ಸಕಲ ಸೌಲಭ್ಯಗಳನ್ನ ನೀಡಿಯೇ ನೀಡುತ್ತಾರೆ. ನಿಮ್ಮ ಮನಸ್ಸಿನ ಭಾರವನ್ನ ಇವತ್ತೇ ಇಳಿಸಿ ಕಮೆಂಟ್ನಲ್ಲಿ ರಾಯರೇ ಗತಿ ಅಂತ ಬರೆಯಿರಿ. ಈ ವಿಡಿಯೋವನ್ನ ನಿಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಮಾವಂದಿರಿಗೆ ಶೇರ್ ಮಾಡಿ. ಯಾರಿಗೆ ಗೊತ್ತು, ನಿಮ್ಮ ಈ ಒಂದು ಶೇರ್ ಯಾರದ್ದೋ ಮನೆಯಲ್ಲಿ ಜ್ಞಾನದ ದೀಪ ಹಚ್ಚಬಹುದು. ರಾಯರ ಕೃಪೆ ಸದಾ ನಿಮ್ಮ ಮೇಲಿರಲಿ.